ಎಂತಿಗೆ ಭೀಮ್ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡೋದು, ಪೂಜೆ ಮಾಡೋದು ಗಂಡನ್ಗೆ? ಏನ್ ಖುಷಿನೋ. ಯಾರ್ಯಾರು ಭೀಮ್ ಅಮಾವಾಸ್ಯೆ ಪಾದ ಪೂಜೆ ಮಾಡ್ಕೊತಿದ್ರು, 7 ಜನ್ಮದಲ್ಲೂ ನೀನೇ ನನ್ನ ಪತಿ. ಸೌಂಡು ಕುರುಮ್ ಕುರುಮ್ ಸೌಂಡು. ಒಂದ್ ಹೆಣ್ಣು ಏನ್ನ ಜಾಸ್ತಿ ಬಯಸೋದು? ಹರಿ ಓಂ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವಾಗ ಡಿನ್ನರ್ ಪ್ರಿಪರೇಷನ್ ನಡೀತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲೊಬ್ರು ಸ್ಪೆಷಲ್ ಸ್ನಾಕ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಹೋಗಿ. ಏನದ್ ಸ್ನಾಕ್ಸ್? ಪ್ಲೀಸ್ ಎಕ್ಸ್ಪ್ಲೈನ್ ಶೆಫ್. ಏನು ಸುಮ್ಮನೆ ಜಸ್ಟ್ ಹಂಗೆ ನ್ಯಾಚುರಲ್ಸ್ ಅಂತ ಸುಮ್ಮನೆ ಹಂಗೆ ನಾಚೋಸ್ ಇದು ಮಾಡ್ತಾ ಇದ್ದಾರೆ. ನ್ಯಾಚುರಲ್ಸ್ ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ನ್ಯಾಚುರಲ್ಸ್. ನಾನು ಯಾವತ್ತು ಹೋಮ್ ಮೇಡ್ ನ್ಯಾಚುರಲ್ಸ್ ನೋಡಿಲ್ಲ. ನಾನು ಇವಾಗ ಮಾಡ್ತಿದ್ದೀನಿ ನೋಡು. ಇವಾಗ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಏನ್ ಮಾಡ್ತಿರೋದು? ನಾವಿವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದೀವಿ. ಸೋಯಾ ಚಂಕ್ಸ್ದು ಯಾವ್ದಾದ್ರು ಗ್ರೇವಿ ಮಾಡೋಣ ಅಂತ ಸೋಯಾ ಚಂಕ್ಸ್ನ ನೆನೆಸ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು, ಯಾವುದಾದ್ರೂ ಈಸಿಯಾಗಿರುವಂಥ ಗ್ರೇವಿನ ನೋಡಿಕೊಂಡು ಮಾಡಬೇಕು. ಅದಕ್ಕೆ ಇದು ಜೋಳದ ರೊಟ್ಟಿ. ಬೆಳಿಗ್ಗೆ ಮಾಡಿದ್ದು ಟೊಮೆಟೊ ಬಾತ್ ಇದೆ, ಟೊಮೆಟೊ ಬಾತು. ಆಮೇಲೆ ನೆನ್ನೆ ಇದು ಮಡಕೆ ಕಾಳ್ದು ಉಸ್ಲಿ ಮಾಡಿದ್ದೆ. ಸೊ ಇದಿದೆ, ಇದು ಪಪ್ಪಂಗೆ ನಾವು ತಿಂದಿದ್ದೀವಿ. ನಾವು ಇವಾಗ ಸೋಯಾ ಚಂಕ್ಸ್ ಗ್ರೇವಿ ಮಾಡ್ತಾ ಇದ್ದೀವಿ ವಿತ್ ಜೋಳದ ರೊಟ್ಟಿ. ಅವರು ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನೆನಿಲಿ. ಇವಾಗ ತೋರಿಸ್ತೀನಿ. ನೀವೇನ್ ಮಾಡ್ತಾ ಇದ್ದೀರಾ? ಹೋಮ್ವರ್ಕ್ ಬೇಗ ಮುಗಿಸಿ ನಾವು ಈ ಕೆಲಸನ ಬೇಗ ಮುಗಿಸ್ತೀವಿ. ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದ್ದೀವಿ. ಇವ್ರ ಶೆಫ್ ಏನ್ ಹೇಳ್ತಾ ಇಲ್ಲ, ಬರೀ ಜಸ್ಟ್ ಟೈಮ್ ಪಾಸಿಗೆ ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತಾ ಇರೋದು ಅಷ್ಟೇ. ಇದೆಲ್ಲ ಏನು ಆ ಥರ ಎಂತಿಲ್ಲ, ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಚಲೋ ನಾಚೋ ಹೇಗೆ ಬರುತ್ತೋ ಗೊತ್ತಿಲ್ಲ. ಒಂದು ನಿಮಿಷ, ಇದು ಬೇಗ ಇದು ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಟೆನ್ಷನ್ ನಾವು ಹಿಟ್ಟು ಮಾಡ್ತಾ ಇದ್ದೀವಿ. ಬಿಸಿ 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 ಇರುತ್ತಾ ಹಿಟ್ಟು? ಇಲ್ಲ, ಮತ್ತೆ ಬಾ ಒಂದ್ಸಲ ಮುಟ್ಟು ನೋಡ್ಬಾ. ಬಿಸಿ ಇರುತ್ತೆ, ಚೆನ್ನಾಗಿ ನಾದಬೇಕು. ಚಿನ್ನಮರಿ ನ್ಯಾಚುರಲ್ಸ್ ಹೇಗಿದೆ ಅಂತ ಹೇಳಿ ಟೇಸ್ಟ್ ನೋಡಿ. ಫಸ್ಟ್ ಟೈಮ್ ಮಾಡಿರೋದು ಆ್ಯಕ್ಚುಲಿ. ಸೌಂಡು ಕುರುಮ್ ಕುರುಮ್ ಸೌಂಡು. ಕ್ರಿಸ್ಪಿ ಆಗಿದೆಯಾ? ಸೂಪರ್ ಆಗಿದೆಯಾ? ಸೂಪರ್ ಆಗಿ ಬಂದಿದೆ. ಅಂಡ್ ಇಟ್ಸ್ ಅ ಹೆಲ್ದಿ ಸ್ನ್ಯಾಕ್ ಆಲ್ಸೋ. ಗುಡ್. ನೀವು ತಿಂದೇಳಿ. ಸೂಪರ್. ಫಸ್ಟ್ ಟೈಮ್ ಮಾಡಿರೋದು ಆ್ಯಕ್ಚುಲಿ. ಕ್ರಿಸ್ಪಿನೆಸ್ ನೋಡಿ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿರೋದು. ಸೂಪರ್, ನೈಸ್, ಗುಡ್. ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು ಟು ಪಪ್ಪ. ಥ್ಯಾಂಕ್ ಯು ಪಪ್ಪ. ಥ್ಯಾಂಕ್ ಯು ಹಬ್ಬಿ. ಥ್ಯಾಂಕ್ ಯು. ಓಕೆ, ನಮ್ಮ ಕೆಲಸ ಮಾಡುವ. ಬನ್ನಿ 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 ಬನ್ನಿ. ವೆಲ್ಕಮ್ ಬ್ಯಾಕ್ ಗೈಸ್. ನೆನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಆಗಿ ಭೀಮ್ ಅಮಾವಾಸ್ಯೆ. ಸೊ ಬೆಳಗ್ಗೆನೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು. ಸೊ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಹಾಲ್ಕೀರ್ನ ಮಾಡೋಣ ಅಂತ ಅಂದ್ಬಿಟ್ಟು ಹಾಲೆಲ್ಲ ಕಾಯಿಸಿಟ್ಕೊಂಡಿದ್ದೀನಿ. ಇವಾಗ ಏನಿದ್ರು ಶಾವಿಗೆ ಇದು ಮಾಡಿ ದ್ರಾಕ್ಷಿ ಗೋಡಂಬಿ ಹಾಕಿ
ನೈವೇದ್ಯನ ರೆಡಿ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕು. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಟುಡೇಸ್ ವ್ಲಾಗ್. ಶ್ರೀ ಸರ್ವಾಚಾರ್ಯಕ್ಕೆ ಶರಣಿ ತನಕೆ ಗೌರಿ ನಾರಾಯಣಿ ಅನ್ನಿಸುತ್ತದೆ. ಏನಂತ ಆಶೀರ್ವಾದ ಮಾಡಿ? ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರ ಗಂಡ. ಎಲ್ಲ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ, ಖುಷಿ ಖುಷಿಯಾಗಲಿ ಜೀವನದಲ್ಲಿ ಎಲ್ಲ. ಅದಕ್ಕಿಂತ ಹೆಚ್ಚಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ. ಅದಕ್ಕಿಂತ ಹೆಚ್ಚಿಗೆ ಒಂದ್ ಹೆಣ್ಣು ಏನ್ನ ಜಾಸ್ತಿ ಬಯಸೋದು? ಗಂಡನ ಪ್ರೀತಿ ಬಯಸ್ತಾಳೆ. ಏನು ಕರೆಕ್ಟ್ ಗಂಡನ ಪ್ರೀತಿ ಬಯಸ್ತಾಳೆ. ಅದಕ್ಕಿಂತ ಹೆಚ್ಚಿಗೆ ಅದಕ್ಕಿಂತ ಹೆಚ್ಚಿಗೆ ಯಾವಾಗ್ಲೂ ಏನಾಗಿರ್ಬೇಕಂತ ಬಯಸ್ತಾಳೆ? ಜೊತೆಗಿರ್ಬೇಕಂತ ಬಯಸ್ತಾಳೆ. ಏಳೇಳು ಜನ್ಮದಲ್ಲೂ ನೀನೇ ನನ್ನ ಪತಿ. ಏನು ಏನಂತ ಆಶೀರ್ವಾದ ಮಾಡ್ತಿ ಹೇಳ್ಬೇಕು ಪಟ್ಟಂತ. ಏನದಕ್ಕೆ ಏನಂತಾರ ಅದಕ್ಕೆ? ಅದೇ ಹೇಳ್ಬಿಡು. ಏನ್ ನಾನೇನ್ ಹೇಳ, ನೀನ್ ಹೇಳ್ಬೇಕು. ವರ್ಷ ವರ್ಷ ಏನಂತ ಆಶೀರ್ವಾದ ಮಾಡ್ತೀಯ? ಅದೇ ಕುಂಕುಮ ಸೌಭಾಗ್ಯವತಿ ಆಗಿರು ಅಂತ ಹೇಳಿ. ಗುಡ್ ಬಾಯ್. ಡವ್ವ, ಬರೀ ಡವ್ವ. ಸರಿ ತಗೋ. ನೀಟಾಗಿ ಮಾಡ್ಬೇಕು, ನೀಟಾಗಿ ಮಾಡ್ಬೇಕು. ಇಲ್ಲಾಂದ್ರೆ ಮತ್ತೆ ಮಾಡಿಸ್ಕೊಂತೆ ನಾನು. ಫಸ್ಟ್ ಅರ್ಶಿನ ಕುಂಕುಮ ಹೂವ ಇಟ್ಟು ಆಮೇಲೆ ಆಶೀರ್ವಾದ ತಗೊಂಡು ಅಕ್ಷತೆ ಕಾಳಾಕಿ ದೀರ್ಘ ಸುಮಂಗಲಿ ಭವ ಅಂತ ಹರಿಸ್ಬೇಕು. ಆಮೇಲೆ ಸ್ವೀಟ್ ತಿನ್ಸ್ಬೇಕು. ದಿನ ಹಿಂಗೆ ಇರ್ಲಪ್ಪ ಅಂತ ಬಯಸ್ತೀನಿ. ನನ್ ಗಂಡ ಭೀಮನಷ್ಟು ಬಲವಾಗಿರ್ಲಿ ಅಂತ. ಭೀಮನಷ್ಟು ಬಲವಾಗಿ ಆರೋಗ್ಯವಾಗಿ. ಗಂಡಸರೆಲ್ಲ ಭೀಮನ ಬಲವಾಗಿರ್ತಾರೆ, ಬಟ್ ಅದು ಹೆಂಡತಿ ಕಡೆ ಇರುತ್ತೆ. ಅದು ವೈಫ್ ಎಲ್ಲ ಹೆಂಡತಿದೆ ತಪ್ಪು. ನೋಡಿ, ಅಪರೂಪಕ್ಕೆ ನಾವು ಏನು ಸಣ್ಣಾಗಿ ಇಡು. ನಾನು ಇಟ್ಕೊಂಡ್ರ ಮೇಲೆ ಇಡು ನೀಟಾಗಿ. ಮಾರಮ್ಮ ತರ ಇಡ್ಬೇಡ. ಹಿಂಗ್ ಎತ್ಕೋಬೇಕು. ಕುಂಕುಮ ಇಡಕ್ ಬರಲ್ಲ. ಇಲ್ಲೇ ಇದೆ ಎತ್ಕೋ. ಇಲ್ಲಿ ಕೈಗೆ ಇದೆ ಅದು. ಇಲ್ಲಿ ಎತ್ಕೋ. ಹಿಂಗೆ ಅರ್ಶಿನ ಕುಂಕುಮ ಎರಡು ಒಟ್ಟಿಗೆ ಎತ್ಕೋಬೇಕು. ಕಾವೇರಿ ಬಾನು ಲಕ್ಷ್ಮೀ ಬಾನು. ಭೀಮನ ಅಮಾವಾಸ್ಯೆ ಎಲ್ಲಾ ಗಂಡಂದ್ರಿಗೂ ಒಳ್ಳೇದಾಗ್ಲಿ. ವರ್ಷ ಪೂರ್ತಿ ಇಲ್ಲಿ ಹಿಂದೆ ಹಾಕೋ. ವರ್ಷ ಪೂರ್ತಿ ಹಿಂಗೆ ಇರ್ಲಿ. ಏನ್ ಖುಷಿನೋ. ಅಯ್ಯೋ ರಾಮ. ಮತ್ ನೀನ್ ನನ್ ಕಾಲ ಬೀಳದ ಇವಾಗ. ನಾ ಇವಾಗ ಕುತ್ಕೊಂತೀನಿ ವಾಪಸ್. ದೇವ್ರು ನಾರಾಯಣ ನನ್ ಕಾಲ್ ಎಂಟಿ ಕೃಷ್ಣ ಹೆಂಗೆ ರಾಧೆಗೆ ಇದ್ ಮಾಡ್ತಾರ ಹೇಳು. ಓಕೆ, ಅಪಾರ್ಟ್ ಫ್ರಮ್ ಜೋಕ್ಸ್, ಭಗವಂತ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಹ್ಯಾಪಿ ಭೀಮನವಾಸೆ. ಥ್ಯಾಂಕ್ಸ್ ಕಾಲ್ ಪೂಜೆ ಮಾಡಿದ್ದಕ್ಕೆ, ಪಾದ ಪೂಜೆ ಮಾಡಿದ್ದಕ್ಕೆ.
ಮತ್ತೆ ಕಾಲ್ ನಮಸ್ಕಾರ ಮಾಡಿದ್ದಕ್ಕೆ ಏನ್ ಗಿಫ್ಟ್ ಏನಿಲ್ವಾ? ಹ್ಮ್ ಗಿಫ್ಟ್ ಕೊಡ್ತೀವಿ. ಏನ್ ಗಿಫ್ಟ್? ಸುಮ್ನೆ ಬಿಟ್ಟು ಯಾವ್ದು ಮಾಡಿಸ್ಕೋಬಾರ್ದು. 3:30 ಬರುತ್ತೆ ಗಿಫ್ಟ್. ಇನ್ನೊಂದ್ ಕಪ್ಪ ಕೊಡ್ಲಾ? ಸಾಕು. ತಿನ್ನು. ಜಾಸ್ತಿ ಆಯ್ತು. ಬಾ ದೇವ್ರ ಇನ್ನೊಂದ್ಸಲ ಆಶೀರ್ವಾದ ನಮಸ್ಕಾರ ಮಾಡು. ಸಾಕು ಸಾಕು ಒಂದ್ಸಲ ಮಾಡೋದೇ ಇಲ್ಲೆಲ್ಲ ಕೂದಲುಗೆಲ್ಲ ಹಚ್ಚಿಕೊಂಡು ಎಂಟಿಗೆ ಭೀಮ್ ನಮಸ್ತೆ ಸೆಲೆಬ್ರೇಟ್ ಮಾಡೋದು, ಪೂಜೆ ಮಾಡೋದು ಗಂಡನ್ಗೆ. ಗಂಡ 7 ಜನದ ಜೊತೆಗಿರ್ಲಿ, ಆಮೇಲೆ ಸದಾಕಾಲ ಸದಾ ಕ್ಷಣ, ಪ್ರತಿ ನಿಮಿಷ, ಪ್ರತಿ ದಿನ, ಪ್ರತಿ ಅವರು, ವರ್ಷ ಪೂರ್ತಿ ಕೊನೆವರೆಗೂ ಜೊತೆಗಿರ್ಲಿ ಅಂತ, ಅಂದರೆ ಸಂಬಂಧ ಗಟ್ಟಿ ಬೆಳೀಲಿ ಅಂತ ವರ್ಷಕ್ಕೆ ಒಂದ್ಸಲ ಪೂಜೆ ಮಾಡ್ತಾರೆ. ಆ ವರ್ಷಕ್ಕೆ ಒಂದ್ಸಲ ಪೂಜೆ ಮಾಡೋದನ್ನೇ ಒಂದು ವರ್ಷ ತನಕ ಸ್ಟ್ರಾಂಗ್ ಆಗಿರುತ್ತೆ. ಹಂಗೆ ವರ್ಷ ವರ್ಷ ರಿಪೀಟ್ ಮಾಡ್ಕೊಂಡು ಹೋಗಿ ಸ್ಟ್ರಾಂಗ್ ಆಗಿ 7 ಜನದಲ್ಲೂ ಗಂಡ ಹೆಂಡತಿ ಗಂಡಗೆ ಜೊತೆಗೆ ಇರ್ತಾರೆ. ಹೌದಾ? ಕರೆಕ್ಟ್ ತಾನೆ? ನಂಗೂ ಗೊತ್ತಿಲ್ಲ, ನನ್ಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಭೀಮೇಶ್ವರ ದೇವ್ರನ್ನ ಪೂಜೆ ಮಾಡ್ತಾರೆ. ನನ್ನ ಫ್ರೆಂಡ್, ಕಾಲೇಜ್ ಫ್ರೆಂಡ್ ಒಬ್ರು ಮಾಡ್ತಿದ್ರು ಬ್ರಾಹ್ಮಿಣ್ಸ್. ಭೀಮೇಶ್ವರ ದೇವ್ರನ್ನ ಯೂಶಲಿ ಮದ್ವೆ ಆಗದೆ ಇರೋ ಹುಡುಗಿರು ಭೀಮನಂತ ಗಂಡ ಸಿಗ್ಲಿ ಅಂತ ಅನ್ಬಿಟ್ಟು ಪೂಜೆ ಮಾಡೋದು. ಮದ್ವೆ ಆಗಿರೋರು ಮುತ್ತೈದೆಯರು ಗಂಡನ ಆಯಷ್ಟು ಗಟ್ಟಿಯಾಗಿರ್ಲಿ, ಸುಮಂಗಲಿಯಾಗಿರ್ಲಿ ಅವರು ಅಂತ ಅನ್ಬಿಟ್ಟು ಪೂಜೆ ಮಾಡೋದು. ಇದಿಷ್ಟ ನನಗ್ ಗೊತ್ತಿರೋದು. ಇದಕ್ಕಿಂತ ಬೇರೆ ಸ್ಟೋರೀಸ್ ಎಲ್ಲ ನಂಗೆ ಗೊತ್ತಿಲ್ಲ. ಈ ಪದ್ಧತಿ ಆ ಪುಣ್ಯಾತ್ಮ ಕಂಡಿಡಿದು ನಿಜವಾಗ್ಲೂ ನಾವು ಸಿಕ್ಕರೆ ಒಂದು ದೊಡ್ಡ ನಮಸ್ಕಾರ ಮಾಡ್ಬೇಕು. ಯಾಕೆ ವರ್ಷಕ್ಕೆ ಒಂದ್ಸಲ ಆದ್ರೂ ನಾವು ಒಂಥರ ಭೀಮನ್ ತರ ಇರ್ಬೋದು. ಎಲ್ಲ ಗಂಡಸರಿಗೂ ವರ್ಷಕ್ಕೊಂದೇ ದಿನ ಕಾಲಕ್ಕೆ ಬೀಳೋದು. ಹಳೆ ಕಾಲ ಇತ್ತು ಒಂದ್ ಟೈಮಲ್ಲಿ, ಎಂತ ಕಾಲ ನಾ ಇತ್ತು. ಇಷ್ಟೇ ಸಿಂಪಲ್ ಆಗಿ ಮಾಡೋದು. ಅಂದ್ರೆ ಮದ್ವೆ ಆಗಿದ್ ಫಸ್ಟ್ 5 years ಎಲ್ಲ ಗಂಧದ ಕಡ್ಡಿ ಎಲ್ಲ ಬೆಳಗು, ಕಾಲ್ಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡಿದೀನಿ. ಸೊ 5 years ಆದ್ಮೇಲೆ ಸಾಕಪ್ಪ ಇವ್ರಿಗೆ ಇಷ್ಟೇ ಸಾಕು ಅಂದ್ಬಿಟ್ಟು ಜಸ್ಟ್ ಫಾರ್ಮಾಲಿಟೀಸ್ ಪರ್ಪಸ್ಗೋಸ್ಕರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದು. ಅದನ್ನ ಮಿಸ್ ಮಾಡಕ್ ಆಗಲ್ಲ ಅಲ್ವಾ? ಕೆಲವೊಂದು ರಿಚುವಲ್ಸ್, ಕೆಲವೊಂದು ಕಲ್ಚರ್ನ ಫಾಲೋ ಮಾಡ್ಲೇಬೇಕು. ಎಸ್ ಆರ್ ನೋ? ನೀವ್ ಯಾವಾಗ ನಮ್ ಕಾಲಿಗೆ ಬಿಡೋದು? ನಾವು ಬೀಳ್ತಾನೆ ಇರ್ತೇವೆ ದಿನ. ದಿನ ಹೇಳ್ ಬೀಳ್ತಿರ್ತೀರಾ? ಅದು ಇವಾಗ ನಾವ್ ಹೆಂಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬೀಳ್ತಾ ಇರ್ತೇವೆ ಅಲ್ವಾ ಗೈಸ್? ನಾವು ವರ್ಷಕ್ಕೆ ಒಂದೇ ಸಲ ಕಾಲಿಗೆ ಬೀಳೋದು, ದಿನ ನಮ್ ಕಾಲಿಗೆ ಬಿಡ್ಲೇಬೇಕು. ಅದು ಲೋಕದ ನಿಯಮ. ಹಿಸ್ಟ್ರಿಯಲ್ಲಿ ಯಾವ ಹೆಣ್ಣನ್ನು ಗೆದ್ದ ಹಿಸ್ಟ್ರಿಯಲ್ಲಿ ಇಲ್ಲ ಗಂಡಸು. ದೇವ್ರಿಗೆ ನಾರಾಯಣನೇ ಲಕ್ಷ್ಮಿಯಿಂದ ಓಡೋಡಿ ಎಲ್ಲ ವೈಕುಂಠ ಬಿಟ್ಬಿಟ್ಟು ಓಡೋಡಿ ಬಂದ ಅಂತ. ದೇವ್ರಿಗೆ ಶಕ್ತಿ ಇಲ್ಲ ಅಂದ್ರೆ ನಾವ್ ಯಾರು ಮನುಷ್ಯರು? ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಬೇಕು, ಗುರು ಸ್ಟ್ರಾಂಗ್. ಓಕೆ, ಸೊ ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಒಂದ್ ಸೆಕೆಂಡ್ ಲಾಸ್ಟ್, ಯಾರ್ಯಾರು ಭೀಮ್ ನಮೋಸೆ ಪಾದ ಪೂಜೆ ಮಾಡ್ಕೊತಿದ್ರು ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಗಂಡಸರಿಗೆ ಆಲ್ ದಿ ಬೆಸ್ಟ್. ಗಂಡಸ್ರು ಬುದ್ಧಿ ಮಾತ್ರ ಬಿಡಲ್ಲ. ಅಲ್ಲ, ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಅಷ್ಟೇ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.